ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, ನನ್ನ ಸಭೆ. ಆಮೇಲೆ ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪಾತಾಳ ಲೋಕದ ಬಲವು ಅಂದರೆ ಸೈತಾನನು ನಿನ್ನನ್ನು ಸೋಲಿಸಲಾರನು. ಆ ಒಂದು ಸಭೆಗೆ, ಆ ಸಭೆಯನ್ನು ಗೆಲ್ಲಲಾರನು ಅವನು. ಆ ಸಭೆಯನ್ನು ಗೆಲ್ಲಲಾರ ಅಂದರೆ ನಿನ್ನ ಮೂಲಕ ಕಟ್ಟೊಂದು ಈ ಸಭೆ ಇದೆಯಲ್ಲ, ಅವನು ಗೆಲ್ಲಲಾರನು. ಅವನನ್ನು ಅಂದರೆ ಪಾತಾಳಕ್ಕೆ ಮೂಲ ಪುರುಷನ ಯಾರು? ಪಾತಾಳ ಅಂದರೆ ಲಿಂಕ್ ಇರೋದು ಸೈತಾನ್. ಸೈತಾನನ ಬಲವನ್ನು ನೀನು ಜಯಿಸ್ತೀಯ ಅಂತ ಹೇಳ್ತಾನೆ. ಆ ಸಭೆ ಜಯಿಸುತ್ತೆ ಅಂತ ಹೇಳ್ತಾನೆ. ಅಂದರೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ನೀನು ಬರಬೇಕಾದಂಥ ಯೇಸು ಕ್ರಿಸ್ತನು, ನೀನು ಬರಬೇಕಾದಂಥ ಕ್ರಿಸ್ತನು ಅಂದಿದ್ದರಿಂದ, ದೇವರ ಸ್ವರೂಪನಾಗಿರುವಂಥ, ದೇವರ ಜೀವ ಸ್ವರೂಪನಾದಂಥ ಮಗನೂ ಅಂದಿರುವುದರಿಂದ ಈ ಒಂದು ವರವನ್ನು ಪೇತ್ರನಿಗೆ ಕೊಡುವಂಥದ್ದು. ಈ ಯೇಸು ಕ್ರಿಸ್ತ, ನೀವು ಯೆಹೋವ ದೇವರು ಅಂದರೆ ತಂದೆಯಾದ ದೇವರೇ ನೀವು ಅಂತ ಹೇಳಿದ್ದಾರಾ? ಇವರ ಹಾಗೆ ಮೂಢ ಭಕ್ತರಿದ್ದಾರೆ ನೋಡಿ, ಅವರ ಹಾಗೆ ಹೇಳಿದ್ದಾರಾ? ಇಲ್ಲಾಂದರೆ ಯೆಹೂದ್ಯರ ಕಾಲದಲ್ಲಿ ಏಲಿಯನೆಂದು ಏಲಿಶನೆಂದು ಅವರ ಹಾಗೆ ಹೇಳಿದ್ದಾರಾ? ಅವರ ಹಾಗೆ ಇವರ ಹಾಗೆ ಹೇಳಿಲ್ಲ. ಪೇತ್ರನು, ನೀನು ಬರಬೇಕಾದಂಥ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು, ನೀನು ದೈವ ಕುಮಾರನು, ನೀನು ದೈವ ಕುಮಾರನೆಂದು ಅಪೋಸ್ತಲರು ಒಪ್ಪಿಕೊಂಡಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿದೆ, ಕ್ರಿಸ್ತನೆಂದು ದೈವ ಕುಮಾರನೆಂದು ಅವರು ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡು ಅರ್ಥ ಮಾಡಿಕೊಂಡು ಕ್ರಿಸ್ತನನ್ನು ಉನ್ನತವಾಗಿ ಅವರು ಪರಿಚಯ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಏನು ಪರಿಚಯ? ಈಗಿನ ಕಾಲದಲ್ಲಿ ಪರಿಚಯ ಏನಂತ ನೋಡುವಾಗ, ದೇವರ ವಾಕ್ಯಗಳೊಂದಿರುತ್ತೆ, ಇವರು ಇನ್ನೊಂದು ರೀತಿಯಲ್ಲಿ ಪರಿಚಯ ಮಾಡ್ತಾ ಇರ್ತಾರೆ. ಮತ್ತೊಂದು ರೀತಿಯಲ್ಲಿ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆಗಳು ತುಂಬ ಕಡೆ ನಡೀತಾ ಇದೆ. ಇವೆಲ್ಲರಿಗೂ ಅರ್ಥ ಆಗಲ್ಲ. ಪರಿಶೋಧನೆ ಮಾಡುವುದರಿಂದ ಅರ್ಥ ಆಗುತ್ತೆ. ಅರ್ಥ ಮಾಡಿಕೊಂಡ್ರೆ ದೇವ್ರು ಗೊತ್ತಾಗ್ತಾರೆ, ಯೇಸು ಪ್ರಭು ಗೊತ್ತಾಗ್ತಾರೆ, ಪವಿತ್ರಾತ್ಮನ ಗೊತ್ತಾಗ್ತಾರೆ, ಸೈತಾನನ ಗೊತ್ತಾಗ್ತಾರೆ, ಪರಲೋಕ ನಿನಗೆ ಅರ್ಥ ಆಗುತ್ತೆ. ಆವಾಗ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕೋ ನೀನು ಸಿದ್ಧನಾಗ್ತೀಯ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ನೀನು ಏನು ಮಾಡಬೇಕು ಅದಕ್ಕೆ ಸಿದ್ಧನಾಗ್ತೀಯ ನೀನು. ಪೇತ್ರನು ಹೇಳಿದಾನೆ, ನೀನು ಬರಬೇಕಾದಂಥ ಕ್ರಿಸ್ತನಯ್ಯ, ನೀನು ಜೀವಸ್ವರೂಪನಾದ ದೇವರ ಮಗನಯ್ಯ. ನೀವು ನಮಗೆ ಇಷ್ಟು ಹೇಳಿದ್ರೂ ಕೂಡ ಇನ್ನೂ ಅನುಮಾನ ಇರುತ್ತೆ ರೀ, ಹೌದಲ್ವ? ಇರುತ್ತಾ? ಮತ್ತು ಯಾರಾದರೂ ಒಬ್ಬ ದುಷ್ಟ ಬೋಧಕರು ಬಂದು ಇಲ್ಲದು ಏನಾದರೂ ಬೋಧನೆ ಮಾಡಿದ್ರೆ, ಹೌದಲ್ವ ಬ್ರದರ್, ಇವಾಗ ಒಂದು ವಚನ ತೋರಿಸಿದ, ಒಂದು ವಚನ ಅಲ್ಲಿ ತೋರಿಸೋದು, ಒಂದು ವಚನ ಇನ್ನೊಂದು ತಲೆ ತೋರಿಸಿದ ಅಂದರೆ ಬೇರೆ ಬೇರೆ ಕಡೆ ಲಿಂಕ್ ಮಾಡಿ ಬರುವಾಗ ನಮ್ಮ ಮನಸ್ಸು ಗೊಂದಲಕ್ಕೆ ಈಡಾಗುತ್ತೆ. ಬರುತ್ತೆ, ವಿಡಿಯೋಗಳೆಲ್ಲ ಬರುತ್ತೆ, ಭವಿಷ್ಯತ್ತಲ್ಲಿ ವಿಚಿತ್ರವಾದ ವಿಡಿಯೋಗಳೆಲ್ಲ ಮೈಂಡನ್ನು ಅಪ್ಸೆಟ್ ಮಾಡುತ್ತೆ. ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ವಾಕ್ಯಗಳನ್ನು ಚೆನ್ನಾಗಿ ಕಲಿರಿ, ಧ್ಯಾನಿಸಿರಿ. ಪ್ರಿಯರಾದ ದೇವರು, ಒಳ್ಳೆಯ ಅವಕಾಶವನ್ನು ತಂದೆಯಾದ ದೇವರು ಕೊಟ್ಟಿದ್ದಾರೆ. ಮತ್ತು ಯೇಸು ಕ್ರಿಸ್ತರನ್ನು ಯೆಹೂದ್ಯರು ಏನೆಂದು ನಂಬಿಕೊಂಡಿದ್ದಾರೆ, ಏನಂತ ತಿಳ್ಕೊಂಡಿದ್ದಾರೆ ಅಂತ ನೋಡುವಾಗ, ಕ್ರಿಸ್ತನು ಎಂದು ಅವ್ರು ನಂಬಿಲ್ಲ, ಬರಬೇಕಾದಂಥ ಮೆಸ್ಸಯ್ಯನೆಂದು ಅವ್ರು ತಿಳ್ಕೊಂಡಿಲ್ಲ. ಮತ್ತು ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ, ಶಿಷ್ಯರು ಏನು ಅರ್ಥ ಮಾಡ್ಕೊಂಡು, ಶಿಷ್ಯರು ಬರಬೇಕಾದಂಥ ಕ್ರಿಸ್ತನು ಈತನೆಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಶಿಷ್ಯರು. ಆದರೆ ಅಲ್ಲಿರುವಂಥ ಯೆಹೂದ್ಯರಾಗಿರ್ಬೋದು, ಇವರೆಲ್ಲರೂ ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 54ನೇ ವಚನ, 13ನೇ ಅಧ್ಯಾಯ 54ನೇ ವಚನ. ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ತರುವಾಯ ಆತನು ತನ್ನ ಊರಿಗೆ ಬಂದು ಅಲ್ಲಿರುವ ಸಭಾಮಂದಿರದಲ್ಲಿ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಅವರು ಕೇಳಿ ಆಶ್ಚರ್ಯಪಟ್ಟು, ಇವನಿಗೆ ಈ ಜ್ಞಾನವು, ಈ ಮಹತ್ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು? ಇವನು ಆ ಬಡಿಯನ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬವಳಲ್ಲವೇ? ಯಾಕೋಬ, ಯೋಸೇಪ, ಸಿಮಿಯೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಹಾಗಾದರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಆತನನ್ನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು, ವಿಚಾರ ಮಾಡೋದು ಬಿಟ್ಟು, ಈ ಜ್ಞಾನ ಎಲ್ಲಿಂದ ಬಂತು, ಯಾರಿರ್ಬೋದು? ಆಲ್ರೆಡಿ ಯೇಸು ಕ್ರಿಸ್ತರು ಹುಟ್ಟುವಾಗ, ಯೇಸು ಕ್ರಿಸ್ತರು ಜನ್ಮಿಸುವಾಗ ದೇವದೂತನು ಬಂದು ಹೇಳಿ ಹೋಗಿದ್ದಾರಾ? ಮೂಡಣ ದೇಶದ ಜ್ಞಾನಿಗಳು ಬಂದು ಹೇಳಿ ಹೋಗಿದ್ದಾರಾ? ಮೂಡಣ ದೇಶದ ಜ್ಞಾನಿಗಳು, ದೇವದೂತನು ಬಂದು ತಿಳಿಸಿರುವಂಥದ್ದು ಇವೆಲ್ಲ ಇದ್ದರೂ ಕೂಡ ಇವರು ಮರ್ತೋಗ್ತಾರ?
ಅಂದರೆ ಮರಿಯಮ್ಮಳ ಮೂಲಕ ಹುಟ್ಟಿರುವಂಥ ಈತನು ಲೋಕರಕ್ಷಕನು ಕ್ರಿಸ್ತನು ಎಂದು ಆಲ್ರೆಡಿ ದೇವದೂತರು ಬಂದು ಹೇಳಿದ್ದಾರಾ ಹೇಳಿಲ್ವಾ? ಎಲ್ಲಿರುತ್ತೆ ಆ ಮಾತು? ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನವನ್ನು ನೋಡಿ. 8ನೇ ವಚನ. 8ನೇ ವಚನ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರೆಲ್ಲರಿಗೆ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ಕರ್ತನಾಗಿರುವಂಥ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿತು. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಅಂದರೆ ಆಲ್ರೆಡಿ ದೇವದೂತನು ಬಂದು ಯೇಸು ಕ್ರಿಸ್ತರು ಹುಟ್ಟಿದಾಗ ಅಲ್ಲಿ ಬೋಧನೆ ಮಾಡಿದ್ದಾರೆ, ಪ್ರಕಟಿಸಿದ್ದಾರೆ. ಯಾರಿಗೆ? ಕುರುಬರಿಗೆ. ಇವರೇನು ಮಾಡಿದ್ದಾರೆ? ಮರಿಯಮ್ಮಳ ಬಳಿಗೆ ಬಂದು ಆ ಮಗು ಹತ್ರ ಬಂದು ಎಲ್ಲ ವಿಷಯ ತಿಳಿಸಿದಾಗ ಅಲ್ಲಿರುವಂಥ ಎಲ್ಲ ಜನರು ನೋಡಿದ್ದಾರೆ. ಆನಂತರ ಅನೇಕರು ತಿಳಿಸಿದಾಗ ಯಾಕೆ ಈತನನ್ನು ನಂಬಿಲ್ಲ? ಆತನು ಬಡಿಗೆನ ಮಗನು, ಆತನು ಮರಿಯಳ ಮಗನು, ತಮ್ಮಂದಿರಿದ್ದಾರೆ, ತಂಗಿಯರಿದ್ದಾರೆ ಅಂತ ಹೇಳಿ ಒಬ್ಬ ಸಾಮಾನ್ಯವಾಗಿ ಆತನನ್ನು ಯೋಚನೆ ಮಾಡಿದ್ದಾರೆ ವಿನಃ ಈತನು ಬರಬೇಕಾದಂಥ ಕ್ರಿಸ್ತನು ಎಂದು ಅರ್ಥ ಮಾಡಿಕೊಂಡಿಲ್ಲ. ಪ್ರಿಯರಾದ ದೇವರು, ಈಗಿನ ಕಾಲದಲ್ಲಿ ಏನಾದರೂ ಕ್ರಿಸ್ತನ ಬಗ್ಗೆ ಅರ್ಥ ಆಗಿದೆಯಾ ಅಂತ ನೋಡುವಾಗ ಕ್ರಿಸ್ತನ ಬಗ್ಗೆ ಏನಿಲ್ಲ, ಅರ್ಥ ಆಗಿಲ್ಲ. ದೇವರು ತಂದೆಯಾದ ದೇವ್ರ ಬಗ್ಗೆ ಯೇಸು ಪ್ರಭು ಪರಿಚಯ ಮಾಡಿದ್ದಾರೆ. ಯೇಸು ಕ್ರಿಸ್ತರು ದೈವಕುಮಾರನು. ಆ ದೈವಕುಮಾರನಾಗಿರುವಂಥ ಯೇಸು ಕ್ರಿಸ್ತರು ಹೇಳ್ತಾರೆ, ತಂದೆಯನ್ನು ಯಾರು ಎಂದು ನೋಡಿಲ್ಲ ಅಂತ. ತಂದೆಯನ್ನು ಯಾರು ಎಂದು ನೋಡಿಲ್ಲ, ತಂದೆಯನ್ನು ಯಾರು ಎಂದು ನೋಡಿಲ್ಲ ಅಂದರೆ ಯೇಸು ಕ್ರಿಸ್ತರೇ ತಂದೆಯಾದ ದೇವರಾಗಿರುವಾಗ ಈತನೇ ತಂದೆಯಾದ ದೇವರಾಗಿರುವಾಗ ಈತನನ್ನು ನೋಡಿದ್ರೆ ಆ ಮಾತು ಯಾಕೆ ಹೇಳ್ತಾರೆ? ಯೇಸು ಕ್ರಿಸ್ತರೇ ತಂದೆಯಾದ ದೇವರಾಗಿದ್ದರೆ ಈತನನ್ನು ಎಲ್ಲರೂ ನೋಡಿದ್ದಾರಾ? ಅಲ್ಲಿರುವಂಥ ಯಹೂದ್ಯರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ಎಲ್ಲರೂ ನೋಡಿದ್ದಾರಾ? ಎಲ್ಲರೂ ನೋಡಿರುವಾಗ ತಂದೆಯನ್ನು ಯಾರು ನೋಡಿಲ್ಲ ಅಂತೇಳಿ ಯಾಕೆ ಹೇಳಬೇಕಾಗಿತ್ತು? ನಾನೇ ಆ ತಂದೆಯಾದ ದೇವರು ಅಂತ ಹೇಳ್ಬೋದಾಗಿತ್ತಲ್ಲ. ನಾನೇ ಆ ತಂದೆಯಾದ ದೇವರು ಅಂತ ಒಂದು ಮಾತಲ್ಲಿ ಹೇಳಿದರೆ ಮುಗಿದೋಯ್ತು. ಎಲ್ಲಿ ಕೂಡ ಆ ಮಾತು ಹೇಳಿಲ್ಲ. ಆದರೆ ತಂದೆ ಹೆಸರಿನಲ್ಲಿ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ. ತಂದೆ ಕಳಿಸಿದ್ದಾರೆ, ತಂದೆ ನನ್ನನ್ನು ಕಳಿಸಿದ್ದಾರೆ, ತಂದೆ ನನ್ನನ್ನು ಕಳಿಸಿದ್ದಾರೆ. ನನಗಿಂತ ದೊಡ್ಡವರು ತಂದೆ ಇದ್ದಾರೆ, ನಾನು ತಂದೆ ಒಂದಾಗಿದ್ದೇವೆ ಅಂತ ಹೇಳ್ತಾರೆ ವಿನಃ ತಂದೆ ಇಲ್ಲ ಅಂತ ಹೇಳಿಲ್ಲ. ನಾನೇ ತಂದೆ ಅಂತ ಹೇಳ್ಕೊಂಡಿಲ್ಲ. ತಂದೆ ಕಳಿಸಿದ್ದಾರೆ, ನಾನು ಬಂದಿದ್ದೇನೆ. ತಂದೆ ಕಳಿಸಿದ್ದಾರೆ, ನಾನು ಬಂದಿದ್ದೇನೆ. ನನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ. ನನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ. ಯಾರ ಇಷ್ಟ? ನನ್ನ ತಂದೆ ಇದ್ದಾರೆ, ಅವರ ಇಷ್ಟವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ಆ ಮಾತೆಲ್ಲ ಕೂಡ ಕೇಳಿದ್ದೀರಾ ಇಲ್ವಾ? ಎಷ್ಟೋ ಸಾರಿ ಹೇಳಿದ್ದೀನಿ, ಹೌದಲ್ವ ಪ್ರಿಯರೇ? ಎಷ್ಟೋ ಸಾರಿ ಈ ಮಾತುಗಳನ್ನು ತಿಳಿಸಿದ್ದೀವಿ. ಒಂದು ಸಾರಿ ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನ ನೋಡಿ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನ. ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆನು. ನನ್ನಷ್ಟಕ್ಕೆ ನಾನೇ ಅಂದರೆ ಯೇಸು ಪ್ರಭು ತಂದೆಯಾದ ದೇವರಾಗಿದ್ದರೆ ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು ಅಂದರೆ ಏನು ಅರ್ಥ? ಏನು ಪದಗಳ ಅರ್ಥ ಏನು? ಇದಕ್ಕೆ ಅರ್ಥ ಏನು ಪ್ರಿಯರೇ? ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು, ತಂದೆ ಹೇಳಿದ್ದನ್ನೇ ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದಾತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವವನಾಗಿದ್ದೇನೆ. ನನ್ನ ಚಿತ್ತ ಅಲ್ಲ, ನನ್ನ ಚಿತ್ತವನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ. ಮತ್ತು ಯಾರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೀರಿ ಪ್ರಭುವೇ? ತಂದೆ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆಂದು ಪದೇ ಹೇಳಿರುವಾಗ ಈ ಮಾತು ಅರ್ಥ ಆಗ್ತಾ ಇಲ್ವಾ? ಇಲ್ಲ.
ನಾನು ತಂದೆ ಏಕವಾಗಿದ್ದೀವಿ, ಒಂದಾಗಿದ್ದೀವಿ ಅಂದರೆ ಅದರ ಅರ್ಥ ಏನು? ಆ ಮಾತಿನಲ್ಲಿ ಅರ್ಥ ಏನು? ಅರ್ಥ ಬೇಕು. ನಾನು ತಂದೆ ಒಂದಾಗಿದ್ದೀವಿ ಎನ್ನುವಂಥ ಪದಕ್ಕೆ ಅರ್ಥ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾರೆ ಅವರು. ಇವರೇನು ಮಾಡ್ತಾರೆ? ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡಿ ಒಗ್ಗಟ್ಟಾಗಿದ್ದಾನೊಂದು ಪದ ಅರ್ಥ ಏನು ಗೊತ್ತಾ? ಒಬ್ಬರೇ ಅವರು ಅಂತೇಳಿ. ಅದು ಏನಾದರೂ ಅರ್ಥ ಇದೆಯಾ? ಅವರ ಮಾತುಗಳಲ್ಲಿ ಜ್ಞಾನ ಇದೆ, ಇವ್ರ ಮಾತಿನಲ್ಲಿ ಏನಿಲ್ಲ ರೀ. ಮಾತಿನಲ್ಲಿ ಜ್ಞಾನ ಇಲ್ಲ. ಏನಿದೆ ಅಂದರೆ ಕುತಂತ್ರ ಇದೆ, ಜ್ಞಾನ ಇಲ್ಲ. ಅದರಲ್ಲಿ ಏನಿಲ್ಲ, ಉಸಿರಿಲ್ಲ, ಅದರಲ್ಲಿ ಶಕ್ತಿ ಇಲ್ಲ, ಅದರಲ್ಲಿ ಮಾತಿನಲ್ಲಿ. ಬುದ್ಧಿವಂತರಿಗೆ ಅರ್ಥ ಆಗುತ್ತೆ, ಬುದ್ಧಿಹೀನರಿಗೆ ಅರ್ಥ ಆಗಲ್ಲ. ಹೃದಯದಲ್ಲಿ ಅಂದರೆ ಬುರುಡೆಯಲ್ಲಿ ಕಸ ತುಂಬಿಕೊಂಡ್ರೆ, ಮಣ್ಣಿನಲ್ಲಿ ಮೆದುಳಿನಲ್ಲಿ ಕಸ ತುಂಬಿಕೊಂಡ್ರೆ ಏನರ್ಥ ಆಗುತ್ತೆ ಇವನಿಗೆ? ಯಾವನೋ ಎಂಗಿಲ್ ಮಾತುಗಳನ್ನು ಯಾವನೋ ಮಾತಾಡಿರೋಂಥ ಬೋಧನೆ ಮಾತಾಡಿ ಏನರ್ಥ? ಬೈಬಲ್ ಪರಿಶೋಧನೆ ಮಾಡಬೇಕು. ಇನ್ನೊಂದು ಮಾತನ್ನು ನೋಡಿ, 36ನೇ ವಚನ, ಅದರಲ್ಲಿ 36, ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳಿಸಿಕೊಟ್ಟನೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಇದಲ್ಲದೆ ನನ್ನನ್ನು ಕಳಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ. ಆತನ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ, ನೀವು ನೋಡಿಲ್ಲ, ಆತನ ಸ್ವರವನ್ನು ಕೇಳಿಲ್ಲ. ಆತನು ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ನೋಡಿ, ಇಷ್ಟೊಂದು ಅದ್ಭುತವಾದಂಥ ಮಾತು ಇಲ್ಲಿರುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಯಾರಿಗಾದರೂ ಅರ್ಥ ಆಗಿದೆಯಾ? ಅರ್ಥ ಮಾಡಿಕೊಂಡಿದ್ದಾರಾ? ಅರ್ಥ ಮಾಡಿಕೊಂಡವರು ಧನ್ಯರು. 6ನೇ ಅಧ್ಯಾಯ 38, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವರನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಅಂದರೆ ಈ ಮಾತಿನಲ್ಲಿ ಅರ್ಥ ಏನಾಗುತ್ತೆ? ನಾನು ಆತನು ಕಳಿಸಿರುವುದರಿಂದ ಬಂದಿದ್ದೇನೆ, ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ಆತನ ಚಿತ್ತವೇನು? ಎಲ್ಲರೂ ಬದಲಾಗಬೇಕು, ಎಲ್ಲರೂ ಮಹಿಮೆ ಶರೀರ ಹೊಂದ್ಕೋಬೇಕು, ತಂದೆ ಚಿತ್ತ. ಎಲ್ಲರೂ ರಕ್ಷಣೆ ಹೊಂದಬೇಕು, ತಂದೆ ಚಿತ್ತ. ಮತ್ತು ಯೆಹೂದ್ಯರೆಲ್ಲರೂ ಏನು ಮಾಡಿದ್ದಾರೆ ಅಂತ ನೋಡುವಾಗ ಏನ್ರಿ, ಅದರಲ್ಲಿ ಕೆಲವರು ಮಾತ್ರ ಕ್ರಿಸ್ತನನ್ನು ತಿಳ್ಕೊಂಡಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ. ಅನೇಕರು ಅಪಾರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಿಲುಬೆಗೆ ಒರೆಸುವಾಗ, ಸಿಲುಬೆಗೆ ಒಪ್ಪಿಸ್ತಾರಲ್ಲ, ಸಿಲುಬೆಗೆ ಯಾರು ರೋಮನರಿಗೆ ಒಪ್ಪಿಸುವಾಗ ಈ ವ್ಯಕ್ತಿ ಕ್ರಿಸ್ತನಂತ ಹೇಳ್ಕೊಳ್ತಾ ಇದ್ದಾನೆ, ಇಲ್ಲ ಒಡೆಯನು ಅರಸನಂತ ಹೇಳ್ಕೊಳ್ತಾ ಇದ್ದಾನೆ, ಅದಕ್ಕೆ ಬೇಡ ಈ ಮನುಷ್ಯನ ಕೊಂದಾಕ್ರಿ ಅಂತೇಳಿ ಪ್ರಿಯರ ದೇವ್ರ ಮಕ್ಕಳಿರ ಯೇಸು ಕ್ರಿಸ್ತರನ್ನು ಸಿಲುಬೆ ಹಾಕ್ತಾರೆ. ಈ ಮನುಷ್ಯನ ಯಾರು ಅಂತ ಹಾಕಿದ್ದಾರೆ? ಕ್ರಿಸ್ತನಲ್ಲ, ಈತನು ಅರಸನಲ್ಲ, ಒಡೆಯನಲ್ಲ, ಯೆಹೂದ್ಯರಿಗೆ ಒಡೆಯನಲ್ಲ ಅಂತ ಹೇಳಿ ಕ್ರಿಸ್ತನನ್ನು ಸಿಲುಬೆಗೆ ಒಪ್ಪಿಸುವಂಥದ್ದು. ಪಿಲಾತನ ಕೂಡ ಹೇಳ್ತಾನೆ, ನೀನು ಅರಸನ ಅಂದರೆ ನೀನು ಕ್ರಿಸ್ತನ? ಅರಸನಂದರೆ ಕ್ರಿಸ್ತನ? ಹೌದು, ನೀನು ಹೇಳಿರೋ ಪ್ರಕಾರ ನಾನು ಅರಸನೇ, ಆದರೆ ನನ್ನ ರಾಜ್ಯವು ಬೇರೆ, ನಿನ್ನ ರಾಜ್ಯವು ಬೇರೆ. ನನ್ನ ರಾಜ್ಯ ಬೇರೆ, ನಿನ್ನ ರಾಜ್ಯ ಬೇರೆ. ನಾನು ಎಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಬಲಿ ಆಗಬೇಕು. ಹಳೆ ಒಡಂಬಡಿಕೆಯಲ್ಲಿ ನನ್ನನ್ನು ಕುರಿತು ಬರೆಯಲ್ಪಟ್ಟಿದೆ, ತಂದೆಯಾದ ದೇವರು ಜಗತ್ತುಂಟಾಗಲಾರ್ದು ಮೊದಲೇ ನನ್ನನ್ನು ಕುರಿತು ಬರೆದಿದ್ದಾನೆ. ಆ ಬರೆದಿರೋ ಪ್ರಕಾರ ನಾನು ಬಲಿ ಆಗಬೇಕು. ಲೋಕಕ್ಕೆ ರಕ್ಷಣೆ ಬರಬೇಕಾದರೆ, ಈ ಲೋಕದಲ್ಲಿದ್ದಂಥ ಎಲ್ಲರಿಗೂ ರಕ್ಷಣೆ ಮಾರ್ಗವನ್ನು ಕೊಡಬೇಕಾದ್ರೆ ನಾನು ಬಲಿ ಆಗಬೇಕು. ಕ್ರಿಸ್ತ ಪೂರ್ವದಲ್ಲಿ ಬರೆಯಲ್ಪಟ್ಟಿದೆ, ಜಗತ್ತುಂಟಾಗಲಾರ್ದ ಮೊದಲು ಕೂಡ ಬರೆಯಲ್ಪಟ್ಟಿದೆ. ಜಗತ್ತುಂಟಾಗಲಾರ್ದ ಮೊದಲು ಯೇಸು ಕ್ರಿಸ್ತರನ್ನು ಕುರಿತು ಬರೆಯಲ್ಪಟ್ಟಿದೆಯಾ? ಹೌದು. ಕ್ರಿಸ್ತ ಪೂರ್ವದಲ್ಲಿ ಕೂಡ ಬರೆಯಲ್ಪಟ್ಟಿದೆಯಾ? ಹೌದು, ಕ್ರಿಸ್ತ ಪೂರ್ವದಲ್ಲಿ ಯೆಶಾಯನ ಗ್ರಂಥದಲ್ಲಿ ನೋಡಿದ್ದೇವೆ. ಯೆಶಾಯನ ಗ್ರಂಥದಲ್ಲಿ ಹೌದಲ್ಲ, ಬಂದು ಬಲಿಯಾಗಬೇಕು ಆತ. ದಾನಿಯೇಲ ಗ್ರಂಥದಲ್ಲಿ ಅಭಿಷಕ್ತನು ಛೇದಿಸಲ್ಪಡಬೇಕು ಅಂತ ಬರೆಯಲ್ಪಟ್ಟಿರುತ್ತೆ. ನೋಡಿ ಒಂದು ಸಾರಿ ದಾನಿಯೇಲ ಗ್ರಂಥ 9ನೇ ಅಧ್ಯಾಯ 25ನೇ ವಚನ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25ನೇ ವಚನ. ಇದನ್ನು ತಿಳಿದು ಮುಂದಟ್ಟಿ ಮಾಡಿಕೋ, ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು
ಹೊರಡು ಅಂದಿನಿಂದ ಅಭಿಷಕ್ತನಾದ ಪ್ರಭು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಇದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನು ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಬಲವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂದರೆ ಇಲ್ಲಿ ಅಭಿಷಕ್ತನೊಬ್ಬನು ಛೇದಿಸಲ್ಪಡಬೇಕು. ಅಂದರೆ 25ನೇ ವಚನದಿಂದ ಈ ಅಧ್ಯಾಯದಲ್ಲಿದೆಯಲ್ಲ, 9ನೇ ಅಧ್ಯಾಯದಲ್ಲಿ ಇದು ಭವಿಷ್ಯತ್ ದಿನಗಳಲ್ಲಿ ಎಷ್ಟು ಪ್ರಶ್ನೆಗಳಿದೆಯೋ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ ಖಂಡಿತವಾಗಿ. ಇವಾಗ ಆ ಸಬ್ಜೆಕ್ಟ್ ಅಲ್ಲ. ಇಲ್ಲಿ ಅಭಿಷಕ್ತನು ಛೇದಿಸಲ್ಪಡಬೇಕು ಅಂದರೆ ದಾನಿಯೇಲನ ಮೂಲಕ ಒಂದು ಮಾತು ಬರೆಯಲ್ಪಟ್ಟಿದೆ. ಅಭಿಷಕ್ತನಂದರೆ ಕ್ರಿಸ್ತನು ಮೆಸ್ಸಯ್ಯನು ಛೇದಿಸಲ್ಪಡಬೇಕು ಅಂದರೆ ಬಲಿಯಾಗಬೇಕು ಅಂತ ಇರುತ್ತೆ. ಮತ್ತಿಲ್ಲಿ ಬರೆಯಲ್ಪಟ್ಟಿರುವಂಥ ಅನೇಕ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೆನಪಲ್ಲಿಟ್ಕೊಳ್ಳಿ. ಎಷ್ಟು ಪ್ರಶ್ನೆಗಳು ಬರುತ್ತೋ ನೆನಪಲ್ಲಿಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಳ್ಳಿ. ಭವಿಷ್ಯತ್ತು ದಿನಗಳಲ್ಲಿ ಆ ಒಂದು ಅಂಶವನ್ನು ಮಾತಾಡುತ್ತೆ. ಯಾಕೆಂದರೆ ಒಂದೊಂದು ವಿಷಯವನ್ನು ಬಿಡಿಸ್ಕೊಂಡು ಬರಬೇಕಾದ್ರೆ ಒಂದೊಂದು ವಿಷಯಕ್ಕೆ ಒಂದೊಂದು ಗಂಟೆ ಸಮಯ ಬೇಕಾಗುತ್ತೆ. ಆದ್ದರಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮಗೆ ಹೇಳುತ್ತೇನೆ. ಇವಾಗ ಕ್ರೈಸ್ತ ಪೂರ್ವದಲ್ಲಿ ಕ್ರಿಸ್ತನನ್ನು ಕುರಿತು ಬರೆಯಲ್ಪಟ್ಟಿದೆ. ಆತನು ಬಲಿಯಾಗಬೇಕು ಅಂತ ಇರುತ್ತೆ. ಎಲ್ಲೆಲ್ಲಿ ಇರುತ್ತೆ? ಯೆಶಾಯನ ಗ್ರಂಥದಲ್ಲಿ ಇರುತ್ತೆ, ದಾನಿಯೇಲ ಗ್ರಂಥದಲ್ಲಿ ಇರುತ್ತೆ, ಯೆರೆಮೀಯ ಗ್ರಂಥದಲ್ಲಿ ಇರುತ್ತೆ, ಯೆಹೆಜ್ಕೇಲನು, ಕೀರ್ತನೆಗಳು ಅನೇಕ ಸ್ಥಳಗಳಲ್ಲಿ ಇರುತ್ತೆ. ಅಷ್ಟಾಗಿ ಆದಿಕಾಂಡದಲ್ಲಿ ಕೂಡ ಆತನ ಬಗ್ಗೆ ಬರೆಯಲ್ಪಟ್ಟಿದೆ ಇಲ್ವಾ? ಆದಿಕಾಂಡ 3ನೇ ಅಧ್ಯಾಯ ನೋಡಿ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ? ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದಂದರೆ ಆಕೆಯ ಅಂದರೆ ಸ್ತ್ರೀಯ ಸಂತಾನದಿಂದ ನಿನ್ನ ತಲೆಯನ್ನು ಜಜ್ಜುವವನು ಬರ್ತಾ ಇದ್ದಾನೆ. ಅಂದರೆ ಸೈತಾನನೇ ನಿನ್ನ ತಲೆಯನ್ನು ಜಜ್ಜುವನು. ಈಕೆ ಸಂತಾನ ಅಂದರೆ ಸ್ತ್ರೀಯ ಸಂತಾನದಿಂದ ಬರುವಂಥವು. ಆತನೇ ಕ್ರಿಸ್ತ. ಈ ಯೇಸು ಕ್ರಿಸ್ತರ ವಿಷಯದಲ್ಲಿ ಅನೇಕ ವಚನಗಳು ಕ್ರಿಸ್ತ ಪೂರ್ವದಲ್ಲಿ ಬಂದಿದೆ, ಬರೆಯಲ್ಪಟ್ಟಿದೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಬೀಳ್ತೀರ. ನನ್ನನ್ನು ಆತನೆಂದರೆ ನನ್ನನ್ನು ಕ್ರಿಸ್ತನು. ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಯ್ಯನೆಂದು, ಅಭಿಷಕ್ತನೆಂದು, ಆತನೆಂದು ಬರೆಯಲ್ಪಟ್ಟಿದೆಯಲ್ಲ, ಆತನು ಬೇರೆ ಯಾರಲ್ಲ, ನಾನೇ ಕ್ರಿಸ್ತನೇ. ನನ್ನನ್ನು ಕ್ರಿಸ್ತನೆಂದು ನೀವು ನಂಬಬೇಕು, ನನ್ನನ್ನು ಅಭಿಷಕ್ತನೆಂದು ನೀವು ನಂಬಬೇಕು, ನನ್ನನ್ನು ಒಡೆಯನೆಂದು ನೀವು ನಂಬಬೇಕು. ನಂಬದೆ ಹೋದರೆ ನಿಮಗೆ ರಕ್ಷಣೆ ಇಲ್ಲ. ನಂಬದೆ ಹೋದರೆ ಏನಿಲ್ಲ, ನಿಮಗೆ ರಕ್ಷಣೆ ಇಲ್ಲ. ಅದಕ್ಕೆ ಅಪೋಸ್ತಲರು ಸುವಾರ್ತೆ ಮಾಡ್ತಾರೆ. ಈ ಯೇಸು ಇದ್ದಾರಲ್ಲ, ಯೇಸು ಕ್ರಿಸ್ತನಾಗಿ ದೇವರೇ ನೇಮಿಸಿದ್ದಾರೆ ಅಂತೇಳಿ ಒಂದು ಮಾತು ಹೇಳ್ತಾರೆ. ಅಪೋಸ್ತಲರ ಕೃತ್ಯಗಳು ನೋಡಿ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಚನ. ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗಡೆಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮನ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಆದುದರಿಂದ ನೀವು ಸಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನ್ನಾಗಿ ಕ್ರೈಸ್ತನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರು ಎಲ್ಲರಿಗೆ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಅಂದರೆ ಯೇಸುವನ್ನು ಏನು ಮಾಡಿದಾರಂತೆ? ದೇವರು ಒಡೆಯನ್ನಾಗಿ ಮಾಡಿದ್ದಾರಂತೆ, ಕ್ರಿಸ್ತನಾಗಿ ಮಾಡಿದ್ದಾರಂತೆ. ಒಡೆಯನು ಕ್ರಿಸ್ತನು ಯಾರು ಮಾಡಿದ್ದಾರೆ? ದೇವರು. ಯೇಸುವನ್ನು ಕ್ರಿಸ್ತನೆಂದು ನಂಬಬೇಕು. ದೇವರು ಮಾಡಿದ್ದಾರೆ, ಕ್ರಿಸ್ತನಾಗಿ ಒಡೆಯನ್ನಾಗಿ ಮಾಡಿದ್ದಾರೆ. ನಂಬಬೇಕು ನೀವು.
ಈತನನ್ನು ನಂಬಬೇಕು ನೀವು. ಯಾರು ಹೇಳಿದ್ದಾರೆ? 1ನೇ ಶತಮಾನದಲ್ಲಿ ಯೆಹೂದ್ಯರಿಗೆ, ಇಸ್ರಾಯೇಲ್ ಜನಾಂಗದವರಿಗೆ ಪೇತ್ರನು ಹೇಳುವಂಥ ಮಾತು. ಸುವಾರ್ತೆ ಹೇಳ್ತಾ ಇದ್ದಾರೆ. ಈತನಿಗೆ ಕ್ರಿಸ್ತನೆಂದು ನಂಬಬೇಕೆಂದು ಪದೇ ಪದೇ ಯಾಕೆ ಕೇಳಬೇಕು? ಅವರ ಬಳಿಯಲ್ಲಿ ಕ್ರಿಸ್ತನು ಬರ್ತಾನೆ, ಆತನ ಮಾತನ್ನು ನೀವು ಕೇಳಬೇಕು. ಆತನ ಮಾತನ್ನು ನೀವು ಕೇಳಬೇಕು. ಆತನ ಮೂಲಕ ರಕ್ಷಣೆ ಇದೆ, ಪಾಪ ಕ್ಷಮಾಪಣೆ ಇದೆ, ವಿಮೋಚನೆ ಇದೆ. ಅದಕ್ಕೆ ಅವರೆಲ್ಲರೂ ಬಂದು ಅಯ್ಯ ನಾವೇನು ಮಾಡಬೇಕು, ನಾವೆಲ್ಲರೂ ಏನು ಮಾಡಬೇಕು ಅಂತ ಕೇಳಿದಾಗ ಯೇಸು ಕ್ರಿಸ್ತರನ್ನು ಮೊದಲನೇದಾಗಿ ನಿಮ್ಮ ಪಾಪಗಳನ್ನು ತೊಳ್ಕೊಳ್ಳಿ, ಯೇಸು ಕ್ರಿಸ್ತರನ್ನು ಹೃದಯದಲ್ಲಿ ಒಪ್ಪಿಕೊಂಡು ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾಸ್ನಾನ ಪಡ್ಕೊಳ್ರಿ ಅಂತ ಹೇಳಿದ್ರು. ಯೇಸು ಕ್ರಿಸ್ತರ ಹೆಸರಿನಲ್ಲಿ, ಹೌದಲ್ವ? ಆಗ ಅವರೆಲ್ಲರೂ ಕೂಡ ಅನೇಕರು ದೀಕ್ಷಾಸ್ನಾನ ಪಡ್ಕೊಳ್ತಾರೆ ತಿಳ್ಕೊಂಡು. ಇದೆಲ್ಲ ಏನಪ್ಪ ಅಂತ ನೋಡುವಾಗ ಕ್ರಿಸ್ತ ಪೂರ್ವದಲ್ಲಿ ಅವ್ರ ಬಗ್ಗೆ ಬರೆಯಲ್ಪಟ್ಟಿದೆ. ಆ ಬರೆಯಲ್ಪಟ್ಟಿರುವಂಥ ಮಾತಿನ ಪ್ರಕಾರ ಯೇಸು ಬಂದಿದ್ದಾರೆ, ಜೀವಿಸಿದ್ದಾರೆ, ತಮ್ಮ ಜೀವಿತವನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಇವಾಗ ನಾವೆಲ್ಲರೂ ಏನು ಮಾಡಬೇಕು ಅಂತ ನೋಡುವಾಗ ಆತನನ್ನು ಕ್ರಿಸ್ತನೆಂದು, ಅಭಿಷಕ್ತನೆಂದು, ಯೇಸು ಲೋಕರಕ್ಷಕನು, ದೈವಕುಮಾರನು, ದೈವಕುಮಾರನಾದ ದೇವರು ಅಂತ ತಿಳ್ಕೊಂಡು ಆತನ ನಂಬಿ ಆತನ ಮಾರ್ಗದಲ್ಲಿ, ಆತನು ತೋರಿಸಿರುವಂಥ ಮಾರ್ಗದಲ್ಲಿ ನಡೆದರೆ ನಮಗೆ ಪರಲೋಕ. ಇಲ್ಲದೆ ಹೋದರೆ ನಿತ್ಯನಾಶ. ನನ್ನನ್ನು ಆತನೆಂದು ಅಂದರೆ ಏನಂತ ಹೇಳಿದ್ದಾರೆ? ನನ್ನನ್ನು ಆತನು ಅಂದರೆ ನನ್ನನ್ನು ಕ್ರಿಸ್ತನೆಂದು ತಿಳ್ಕೊಳ್ಳದೆ ಹೋದರೆ ನೀವು ಪಾಪದಲ್ಲಿ ಬೀಳ್ತೀರಂತ ಆ ಮಾತನ್ನು ಹೇಳಿದ್ದಾರೆ ವಿನಃ ನನ್ನನ್ನು ತಂದೆಯಾದ ದೇವರಂತ ಹೇಳ್ಕೊಂಡಿಲ್ಲ, ನನ್ನನ್ನು ತಂದೆ ಅಂತ ಹೇಳ್ಕೊಂಡಿಲ್ಲ. ಆಮೇಲೆ ಕರ್ತನ ಹೆಸರ ಮೇಲೆ ಬಂದಿದ್ದಾರೆ ಅಂತಿರುತ್ತಲ್ಲ, ಯೆಹೋವನ ಹೆಸರ ಮೇಲೆ, ಇಲ್ಲಾಂದರೆ ಕರ್ತನ ಹೆಸರ ಮೇಲೆ, ತಂದೆಯಾದ ದೇವರ ಹೆಸರ ಮೇಲೆ ಬಂದಿದ್ದಾರೆ ಅಂತ ಇರುತ್ತಲ್ಲ, ತಂದೆಯಾದ ದೇವರ ಹೆಸರ ಮೇಲೆ ಇಲ್ಲ ಕರ್ತನ ಹೆಸರ ಮೇಲೆ, ಇಲ್ಲಾಂದರೆ ಯೆಹೋವನ ಹೆಸರ ಮೇಲೆ ಬಂದಿದ್ದಾರೆ ಅಂತ ಇರುತ್ತಲ್ಲ, ಅದಕ್ಕೆ ಅರ್ಥ ಏನೇನು ಅಂಥದ್ದನ್ನು ಅಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಡುತ್ತೇನೆ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ನಿಮ್ಮನ್ನು ಕುರಿತು, ನಿಮ್ಮ ಮಗನಾಗಿರುವಂಥ ಕ್ರಿಸ್ತನನ್ನು ಕುರಿತು ಇದ್ದದ್ದು ಇದ್ದ ಹಾಗೆ ಪರಿಚಯ ಮಾಡಿದ್ದೀನಿ ತಂದೆ. ಎಷ್ಟು ಮಂದಿ ಕೇಳಿದಾರೋ ಎಲ್ಲರನ್ನು ಆಶೀರ್ವದಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ. ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಿದ್ದೀನಪ್ಪ ತಂದೆ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.